ನಟ ಧ್ರುವಂತ್ ಬಿಗ್ ಬಾಸ್ ಮನೆಗೆ ಬಂದಾದ ಮೇಲೆ ಧ್ರುವಂತ್ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಯಿತು. ಮುದುಲಕ್ಷ್ಮಿ ಧಾರಾವಾಹಿಯ ಮೂಲಕ ಖ್ಯಾತಿಯನ್ನ ಪಡೆದಿದ್ದಂತಹ ಧ್ರುವಂತ್ ಅವರು ದೊಡ್ಡ ಮನೆ ಒಳಗಡೆ ತಮ್ಮ ಆಟ, ವ್ಯಕ್ತಿತ್ವ ಮತ್ತು ವರ್ತನೆಯಿಂದ ಮತ್ತಷ್ಟು ಮಂದಿಗೆ ಧ್ರುವಂತ್ ಹತ್ತಿರ ಆಗ್ತಾರೆ. ಆದರೆ ಅವರ ವರ್ತನೆಯ ಹಲವು ಸಂದರ್ಭಗಳಲ್ಲಿ ಅವರ ಮೇಲೆ ಟೀಕೆ ಮಾಡೋದಕ್ಕೂ ಕೂಡ ಕಾರಣ ಆಗಿತ್ತು. ಅನೇಕ ಸಂದರ್ಭಗಳಲ್ಲಿ ಹೆಚ್ಚಿನ ಟೀಕೆಗೆ ಮತ್ತು ಟ್ರೋಲ್ಗಳಿಗೆ ಧ್ರುವಂತ್ ಅವರು ಕೂಡ ಗುರಿಯಾಗಿದ್ದನ್ನು ನೋಡಿದ್ದೀವಿ. ಆದರೆ ಅದ್ಯಾವುದಕ್ಕೂ ಕೂಡ ಧ್ರುವಂತ್ ಅವರು ತಲೆಕೆಡಿಸಿಕೊಳ್ಳದೆ ಬಂದದ್ದನ್ನ ಸ್ವೀಕರಿಸಿ ತಮ್ಮ ಜೀವನದಲ್ಲಿ ಮುನ್ನಡೀತಾ ಇದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರವೂ ಕೂಡ ಧ್ರುವಂತ್ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಅವರು ಒಂದು ಸಂದರ್ಶನ ಕೊಟ್ಟಿದ್ರು. ಆ ಸಂದರ್ಶನದಲ್ಲಿ ಹೆಣ್ಮಕ್ಳು ಮದುವೆಗೂ ಮುಂಚೆ ಲಿವಿನ್ ನಲ್ಲಿ ಇರ್ತಾರೆ ಅಂತ ಹೇಳಿಕೆ ನೀಡಿದ್ರು. ಇದೇ ಒಂದು ವಿಡಿಯೋ ತುಣುಕು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಹೆಣ್ಣು ಮಕ್ಕಳನ್ನ ಧ್ರುವಂತ್ ನಿಂದಿಸ್ತಿದ್ದಾರೆ ಅಂತ ಕೆಟ್ಟದಾಗಿ ಅವರಿಗೆ ಕೆಲವರು ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಟ್ರೋಲ್ ಅನ್ನ ಕೂಡ ಮಾಡ್ತಾ ಇದ್ರು. ಇದೇ ವಿಚಾರವಾಗಿ ನಟ ಧ್ರುವಂತ್ ಇದೀಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಅನ್ನಪೂರ್ಣೇಶ್ವರಿ ಸ್ಟೇಷನ್‌ನಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾರೆ. ಇದರ ಬಗ್ಗೆ ವಿಡಿಯೋವೊಂದನ್ನ ಮಾಡಿರುವಂತಹ ಧ್ರುವಂತ್ ಅವರು, ನಿಮ್ಮ ಮಾತಿಗೆ ನೀವು ಮಾಡುವಂತಹ ವಿಡಿಯೋಗಳಿಗೆ ಹಿಡಿತ ಇಲ್ಲದೆ ಕೆಲವರು ಸಫರ್ ಆಗ್ತಾ ಇದ್ದೀರಿ. ನಾನು ಪೊಲೀಸ್ ಡಿಪಾರ್ಟ್‌ಮೆಂಟ್ ಹತ್ತಿರ ಕೇಳ್ಕೊಳ್ಳೋದು ಏನು ಅಂದ್ರೆ, ಅರೆಸ್ಟ್ ಮಾಡಿದವರನ್ನ ಎಕ್ಸ್‌ಪೋಸ್ ಮಾಡಿ ಅಂತ. ಇವತ್ತು ನಾನು ಖುದ್ದಾಗಿ ನನ್ನ ಮೇಲೆ ಇನ್ನೂ ಕೆಲವರ ಮೇಲೆ ಕೆಟ್ಟದಾಗಿ ಮಾತನಾಡಿದವರ ವಿರುದ್ಧ ಪೊಲೀಸ್ ಸ್ಟೇಷನ್‌ಗೆ ಬಂದು ದೂರನ್ನ ಕೊಟ್ಟಿದ್ದೇನೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್‌ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇನೆ. ಇದೇ ಪ್ರಕರಣ ಸೈಬರ್ ಕ್ರೈಮ್‌ಗೆ ಹೋಗುತ್ತೆ. ಸೈಬರ್ ಕ್ರೈಮ್‌ನಿಂದ ಸೋಷಿಯಲ್ ಮೀಡಿಯಾ ಅವರ ಐಪಿ ಡೀಟೇಲ್ಸ್, ಲೊಕೇಶನ್ ಕಲೆಕ್ಟ್ ಮಾಡಿ ಅವರನ್ನ ಹಿಡಿದು ತಂದು ಕಾನೂನು ಮುಖಾಂತರ ಅವರ ಮೇಲೆ ಏನು ಆಕ್ಷನ್ ತಗೋಬೇಕೋ ತಗೊಳ್ತಾರೆ. ಯಾರೋ ಒಬ್ಬ ನೀಚ ಆತ ಪಾಪ್ಯುಲರ್ ಆಗಬೇಕು ಅಂತ ಬ್ಯಾಡ್ ಕಮೆಂಟ್ಸ್ ಹಾಕ್ಕೊಂಡು ಅವರನ್ನ ಟ್ರೋಲ್ ಮಾಡಿಕೊಂಡು ಅದರ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಂಡು ಅವರಿಗೆ ಒಂದಷ್ಟು ಜನ ಸಪೋರ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರವನ್ನ ಕೊಟ್ಟಿದ್ದು ಯಾರೇ ಆಗಿರಲಿ ಇದರ ಬಗ್ಗೆ ಧ್ವನಿ ಎತ್ತಿ ಇವತ್ತು ನಾನು ಎಷ್ಟೋ ಜನರ ವಾಯ್ಸ್ ಆಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಇದರ ಬಗ್ಗೆ ಒಂದು ಹೋರಾಟ ನಡೀಲೇಬೇಕು ಅಂತ ಹೇಳಿ ಯಾರು ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ, ಟ್ರೋಲ್ ಮಾಡ್ತಾ, ಚಾರಿತ್ರ್ಯ ವಧೆ ಮಾಡ್ತಾರೋ ಅಂಥವರ ವಿರುದ್ಧ ಧ್ರುವಂತ್ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ.